ಗೆಳತಿಗಳು ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಗುರುವಾರದ ದಿನಚರಿಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಬನ್ನಿ ನೋಡೋಣ. ಬೆಂಗಳೂರಲ್ಲಂತೂ ಸೂರ್ಯ ದೇವನ ನೋಡಿ ಎಷ್ಟೋ ಆಗ್ಬಿಟ್ಟಿದೆ ಅನಿಸ್ಬಿಟ್ಟಿತ್ತು. ಸೂರ್ಯ ದೇವನ ನೋಡಿಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ಟೆರೆಸ್ ಮೇಲೆ ಬಂದೆ. ಟೆರೆಸಲ್ಲಿ ಹಾಗೆ ಬರಲಿಲ್ಲ, ಕಾಫಿ ಕುಡಿಯೋಣ ಅಂತ ಕಾಫಿನೂ ಜೊತೆಲೇ ತೊಗೊಂಡು ಬಂದಿದ್ದೀನಿ ವೀಕ್ಷಕರೇ. ನೋಡಿ ಕಾಫಿ ಕುಡಿತಾ ಇದ್ದೀನಿ, ಫಿಲ್ಟ್ರ್ ಕಾಫಿನ. ನಿಮ್ಮದೆಲ್ಲ ಆಯಿತಾ? ಕಾಫಿ ಕುಡ್ದಾಯ್ತಾ ವೀಕ್ಷಕರೇ? ನೋಡಿ ಫಿಲ್ಟ್ರ್ ಕಾಫಿ ಕುಡಿತಾ ಇದ್ದೀನಿ. ಬಿಸಿಲು ಬಂದಿದೆ ಆಲ್ರೆಡಿ. ಅಲ್ಲಿ ನೋಡಿ ನನ್ನ ಜೊತೆನೂ ಪಾರಿವಾಳ ಬಂದು ಬಿಸಿಲು ಕಾಯ್ತಾ ಇದೆ ನೋಡಿ, ಅಲ್ಲಿ ನೋಡ್ತಾ ಇದೆ ನೋಡಿ, ಅಲ್ಲಿ ಹೇಗೆ ನೋಡ್ತಾ ಇದೆ ಅಂತ. ಅಯ್ಯೋ ಎಷ್ಟೋ ದಿನ ಬಿಸಿಲು ಬಂದೇ ಇರಲಿಲ್ಲ. ಬೆಂಗಳೂರಲ್ಲಂತೂ ಮೋಡ ಕವಿದ ವಾತಾವರಣ ಆಗಿ ಬಿಸಿಲೇ ಇರಲಿಲ್ಲ. ಅದರಿಂದ ಬಿಸಿಲು ಬಂತಲ್ಲ ಅಂದ್ಬಿಟ್ಟು ಮೇಲೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಟೆರೆಸ್ ಮೇಲೆ ಬಂದೆ. ನೋಡಿ ಹಾಗೆ ಪಾರಿವಾಳನೂ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ ಅಲ್ವಾ ಪಾರಿವಾಳ. ಹಾಗೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಗಿಡಗಳಿದೆ, ಗಿಡಕ್ಕೂ ನೀರು ಹಾಕೋಣ ಅಂತ, ಎರಡು ಕೆಲಸನೂ ಆಗುತ್ತಾ ಅಂತ ಟೆರೆಸ್ ಮೇಲೆ ಬಂದೆ. ನೋಡಿ ಗಿಡಕ್ಕೆ ನೀರು ಹಾಕ್ತಾ ಇದ್ದೀನಿ. ಇಲ್ಲಿ ರೋಸ್ ಗಿಡ ನೋಡಿ. ಬಟ್ ಈ ಚಳಿಗೆ ಎಲ್ಲ ಗಿಡಗೆಲ್ಲ ಹೋಗ್ಬಿಟ್ಟಿದೆ ವೀಕ್ಷಕರೇ. ಎಷ್ಟು ಚೆಂದ ಇತ್ತು ಅಂದರೆ ನಮ್ಮ ಪಾಟ್ಗಳು. ನಾವು ಡೈಲಿ ಪೂಜೆಗೆ ಹೂವು ತಗೊಳ್ತಾನೆ ಇರಲಿಲ್ಲ. ಇಲ್ಲಿಂದನೇ ನಮಗೆ ಒಂದು ಬುಟ್ಟಿಯಷ್ಟು ಸಿಗ್ತಾಯಿತ್ತು. ಅಂದರೆ ಹೂ ಬುಟ್ಟಿ ಚಿಕ್ಕ ಚಿಕ್ಕದು ಸಿಗುತ್ತಲ್ಲ ಅಲ್ಲಿ, ಅಂದರೆ ನಮ್ಮ ದೇವ್ರ ಪೂಜೆಗೆಲ್ಲ ಸಾಕಾಗ್ತಾಯಿತ್ತು. ಈ ನಡುವೆ ಚಳಿ ಸ್ಟಾರ್ಟ್ ಆಗಿದೆ ಅಲ್ಲ, ಗಿಡಗಳಿಗೂ ಒಂದು ಸ್ವಲ್ಪ ರೆಸ್ಟ್ ಬೇಕಾಗಿದೆ. ಅದಕ್ಕೆ ಹೂವು ಎಲ್ಲ ಕಮ್ಮಿ ಆಗಿದೆ. ಮತ್ತು ಚೇಂಜ್ ಮಾಡಬೇಕು, ಒಳ್ಳೊಳ್ಳೆ ಗಿಡಗಳು ಹಾಕಬೇಕು, ಹೂವು ಬರೋ ಅಂಥ ಗಿಡಗಳನ್ನೆಲ್ಲ ಹಾಕಬೇಕು. ನೋಡಿ ನೀರು ಹಾಕ್ತಾ ಇದ್ದೀನಿ ಪಾಟ್ಗೆ. ಬಿಸಿಲು ಬಂದಿದೆ, ಬಿಸಿಲು ಕಾಯ್ತಾ ಪಾಟ್ಗೆಲ್ಲ ನೀರು ಹಾಕೋಣ ಅಂತ ಟೆರೆಸ್ ಮೇಲೆ ಬಂದೆ. ಈ ಥರ ಹಿಂಗೆ ಬೆಳಿಗ್ಗೆ ಬಂದು ಕಾಫಿ ಕುಡ್ಕೊಂಡು ಈ ಥರ ನೀರು ಹಾಕ್ತೀವಿ, ಒಂಥರ ಫ್ರೆಶ್ ಆಗ್ತೀವಿ ನಾವು. ನೀವು ಹೀಗೆ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ನೀರು ಹಾಕ್ತಾ ಇದ್ದೆ. ಆಲ್ರೆಡಿ ಒಂದು ಪಾರಿವಾಳ ಇತ್ತು ಅಲ್ವಾ, ಅದ್ರ ಜೊತೆಗೆ ಇನ್ನೊಂದು ಪಾರಿವಾಳ, ಅದು ಫ್ರೆಂಡು ಬರುತ್ತೆ ನಮ್ಮ ಟೆರೆಸ್ ಮೇಲೆ. ಡೈಲಿ ಬರುತ್ತೆ ಪಾರಿವಾಳಗಳು. ನಿಮ್ಗೆ ಇವಾಗ ತೋರಿಸ್ತೀನಿ. ಒಂದು ಪಾರಿವಾಳ ಬಂದಿರುತ್ತೆ, ಅದ್ರ ಜೊತೆ ಇನ್ನೊಂದು ಪಾರಿವಾಳ ಯಾವಾಗಲೂ ಬಂದೇ ಬರುತ್ತೆ ನಮ್ಮ ಟೆರೆಸಲ್ಲಿ. ನೋಡೋಣ ಬನ್ನಿ. ಹಂಗೆ ಈ ಥರ ನಾವು ಬೆಳಗ್ಗೆನೇ ಒಂದು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ಥರ ಬೆಳಗಿನ ವಾತಾವರಣಕ್ಕೆ, ಅಂದರೆ ಸೂರ್ಯನ ಬೆಳಕು ಮತ್ತು ಫ್ರೆಶ್ ಗಾಳಿನೂ ಬರ್ತಾ ಇರುತ್ತೆ ಈ ಟೈಮಲ್ಲಿ. ಬಂದರೆ ನಮ್ಮ ಬಾಡಿಗೂ ಎಲ್ಪ್ ಆಗುತ್ತೆ ಮತ್ತು ನಮ್ಮ ಹೆಲ್ತ್ಗೂ ಎಲ್ಪ್ ಆಗಿ. ವಿಟಮಿನ್ ಡಿ ಅಂತೂ ತುಂಬ ಬರುತ್ತೆ ಬಿಡಿ ಎಲ್ಲರಿಗೂ. ಈಗಿನ ಇದರಲ್ಲಿ ವಿಟಮಿನ್ ಡಿ ಎಲ್ಲರಿಗೂ ಪ್ರಾಬ್ಲಮ್ಮು. ಈ ಥರ ಸೂರ್ಯನ ಬೆಳಕು ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಡೈಲಿ ನಾವು ಈ ಥರ ಕಾಯ್ತಾಯಿದ್ರೆ ವಿಟಮಿನ್ ಡಿ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗುತ್ತೆ ವೀಕ್ಷಕರೇ. ನೋಡಿ ಒಂದು ಪಾರಿವಾಳ ಇದೆ ಆಲ್ರೆಡಿ. ಇವಾಗ ನೋಡ್ಕೊಳ್ಳಿ, ಹಂಗೆ ಇನ್ನೊಂದು ಪಾರಿವಾಳ ಬರುತ್ತೆ, ಕ್ಯೂಟಾಗಿರೋ ಪಾರಿವಾಳ ನೋಡಿ ಬರುತ್ತೆ, ನೋಡ್ಕೊಳ್ಳಿ. ಹಾಗೆ ಒಂದು ನಿಮಿಷ ನೋಡಿ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇದೆ ಪಾರಿವಾಳ ಆಲ್ರೆಡಿ. ನೋಡಿ ಬಂತು ನೋಡಿ ಎಷ್ಟು ಕ್ಯೂಟ್ ಫ್ರೆಂಡ್ಸ್ ಇಬ್ಬರೂ, ಎರಡೂ ಕ್ಯೂಟ್ ಫ್ರೆಂಡ್ಸ್ಗಳು ಪಾರಿವಾಳ. ನೋಡಿ ಇವಾಗ ಒಂದು ಆರೋಗುತ್ತೆ ಮತ್ತು ಅದು ಆರೋಗುತ್ತೆ, ನೋಡ್ಕೊಳ್ಳಿ. ನೋಡಿ ಪಾರಿವಾಳ ಹೋಯ್ತು, ಬಾಯ್ ಬಾಯ್ ಪಾರಿವಾಳ. ನೋಡಿ ಹೀಗೆ ಮರ ಇದೆಯಲ್ಲ, ಮರದ ಪಕ್ಕನೇ ಎಲ್ಲ ಪಾರಿವಾಳಗಳು. ಮತ್ತು ಹಳಿಲು ಗೊತ್ತಲ್ಲ, ಹಳಿಲೂ ಬರುತ್ತೆ ನಮ್ಮ ಟೆರೆಸ್ ಮೇಲೆ. ಆಯಿತು, ಬೆಳಗ್ಗೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ದೆ ಮನೆಗೆ ಹೋಗೋಣ ಬನ್ನಿ ವೀಕ್ಷಕರೇ. ಮನೆಗೆ ಹೋಗಿ ಮುಂದಿನ ಕೆಲಸಕ್ಕೆ ನಾವು ಕೈ ಜೋಡಿಸೋಣ. ನೋಡಿ ಮುಂದೆ ಸಿಂಪಲ್ ಆಗಿರೋದೊಂದು ರಂಗೋಲಿ ಹಾಕಿದ್ದೀನಿ. ಸಿಂಪಲ್ ಹೊಸ್ಲಿಗೊಂದು ಸಿಂಪಲಾಗಿರೋ ರಂಗೋಲಿ ಹಾಕಿದ್ದೀನಿ. ಹಾಗೆ ತುಳಸಿಗೂ ಅಷ್ಟೇ ಸಿಂಪಲಾಗಿರೋ ಒಂದು ರಂಗೋಲಿ ಹಾಕ್ಬಿಟ್ಟು, ನೋಡಿ ಈ ಥರ ಸಿಂಪಲ್ಲಾಗಿದೆ ರಂಗೋಲಿ. ತುಳಸಿಗೂ ಅಷ್ಟೇ ಈ ಥರ ಸಿಂಪಲಾಗಿರೋ ಒಂದು ರಂಗೋಲಿ ಹಾಕಿದ್ದೀನಿ. ತಿಂಡಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡಾಯಿತು. ನೋಡಿ ಉಪ್ಪಿಟ್ಟು ರೆಡಿ ಆಗಿದೆ. ಉಪ್ಪಿಟ್ಟು ಮಾಡಿದೆ, ಬೆಳಗ್ಗೆನೇ ಉಪ್ಪಿಟ್ಟು ಮಾಡಿದೆ. ಏನು ತರಕಾರಿ ಉಪ್ಪಿಟ್ಟು ಅಂತ ಅಲ್ಲ, ಸಿಂಪಲಾಗಿ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು, ತರಕಾರಿ ಇತ್ತು ಆದರೆ ಟೈಮ್ ಆಗ್ಬಿಟ್ಟಿತ್ತು, ತರಕಾರಿ ಕಟ್ ಮಾಡೋಕ್ಕಾಗಲಿಲ್ಲ. ಹಂಗೆ ಸಿಂಪಲ್ ಪ್ಲೈನ್ ಉಪ್ಪಿಟ್ಟು ಮಾಡಿದೆ. ಬನ್ಸಿ ರವೆ ಉಪ್ಪಿಟ್ಟು ಮಾಡಿದ್ದೀನಿ. ಈ ಕಡೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದೆ ಫ್ರೆಶ್ ಆಗಿ. ಮತ್ತು ದೇವ್ರ ಪೂಜೆನೂ ರೆಡಿ ಆಯಿತು. ದೇವ್ರ ಪೂಜೆ ಎಲ್ಲ ಮಾಡಿದೆ. ದೇವ್ರ ಪೂಜೆ ಎಲ್ಲ ಆದಮೇಲೆ ವಸ್ತು ಪೂಜೆನೂ ಮಾಡಿ ತುಳಸಿ ಪೂಜೆನೂ ಮಾಡಿದ್ದೀನಿ. ನೋಡಿ ವಸ್ತು ಪೂಜೆನೂ ಆಯಿತು, ತುಳಸಿ ಪೂಜೆನೂ ಮಾಡಿದ್ದೀನಿ.
ಎಲ್ಲ ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿನ್ನೋಣ ಅಂತ ಬಂದೆ ಅಡುಗೆ ಮನೆಗೆ ವೀಕ್ಷಕರೇ. ತಿಂಡಿನ ಒಂದು ಬೌಲಲ್ಲಿ ಹಾಕ್ಕೊಂಡು ದಬಾಕಿದ್ದೀನಿ ನೋಡಿ. ಮಾಡಿರ್ತೀನಲ್ಲ ಉಪ್ಪಿಟ್ಟು, ಅದಕ್ಕೆ ನಾನು ಬಿಸಿ ಮಾಡಿಕೊಂಡು ಉಪ್ಪಿಟ್ಟನ್ನ ತಿಂತೀನಿ. ಉಪ್ಪಿನಕಾಯಿ ಹಾಕ್ಕೊಳ್ತೀನಿ ಜೊತೆಗೆ. ಉಪ್ಪಿನಕಾಯಿ ಇಲ್ಲ ಅಂದರೆ ನನಗೆ ಉಪ್ಪಿಟ್ಟೇ ಹೋಗಲ್ಲ. ಉಪ್ಪಿಟ್ಟು ಅಂತಲ್ಲ, ಚಿತ್ರಾನ್ನ ಅವಲಕ್ಕಿಗೆಲ್ಲ ನನಗೆ ಉಪ್ಪಿನಕಾಯಿ ಬೇಕೇ ವೀಕ್ಷಕರೇ. ಬನ್ನಿ ಬಿಸಿ ಬಿಸಿ ಉಪ್ಪಿಟ್ಟು ತಿನ್ನೋಣ. ಉಪ್ಪಿಟ್ಟು ತಿಂದಾದಮೇಲೆ ಕೆಲಸ ನೋಡಿ, ತಿಂಡಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಕೂತಾದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ ವೀಕ್ಷಕರೇ. ಎಲ್ಲ ಬೆಡ್ಶೀಟ್ಗಳೆಲ್ಲ ಇತ್ತು, ಬೆಡ್ಶೀಟೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ಬಟ್ಟೆಗಳನ್ನೆಲ್ಲ ನನಗೊಂದು ಸ್ವಲ್ಪ ರಿಲೀಫ್ ಆಗ್ತೀನಿ. ಒಂದು ಅರ್ಧ ಗಂಟೆ ಕೂತಿರಿದ್ಮೇಲೆ ನೆಕ್ಸ್ಟ್ ಮುಂದಿನ ಕೆಲಸ ಇರುತ್ತಲ್ಲ, ಅಲ್ಲಿ ತನಕ ಇಷ್ಟೆಲ್ಲ ಮಾಡೋ ತನಕ ಒಂದು 11:30 ಆಗ್ಬಿಟ್ಟಿರುತ್ತೆ ನನ್ನ ಕೆಲಸಗಳು. ಆಮೇಲೆ ತಿಂಡಿ ಎಲ್ಲ ಆಯಿತು. ತಿಂಡಿನೂ ಆಗಿ ಈ ಥರ ಕೆಲಸ ಎಲ್ಲ ಆದಮೇಲೆ ಅಡುಗೆಗೆ ಹೋಗ್ತೀನಿ. ಅಡುಗೆ ಎಂತ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನೆನ್ನೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ, ಎಸ್ಟರ್ಡೇನೆ. ಗೋರಿಕಾಯಿ ಇತ್ತು ನೋಡಿ, ಗೋರಿಕಾಯಿನೆಲ್ಲ ತೊಳೆದು, ಅಂದರೆ ಬೆಳಗ್ಗೆನೇ ತೊಳೆದು ಕಟ್ ಮಾಡಿ ಇಟ್ಕೊಬಿಡ್ತೀನಿ. ಆ ಸೈಡಲ್ಲಿ ತಿಂಡಿ ಮಾಡ್ತಾನೆ ಈ ಕೆಲಸನೂ ಮಾಡ್ಕೊಳ್ತೀನಿ. ಅಲಸಂದೆ ಕಾಳು ಇತ್ತು, ಅಲಸಂದೆ ಕಾಳನ್ನೂ ಅಷ್ಟೇ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೆ ಅಲಸಂದೆ ಕಾಳನ್ನ. ಇದೆರಡರಿಂದ ನಾನು ಬಸ್ಸಾರು ಮಾಡ್ತೀನಿ. ನೀವು ಮಾಡ್ತೀರಾ ಇದೆರಡರಿಂದ ಬಸ್ಸಾರು? ಸೂಪರಾಗಿ ಟೇಸ್ಟಾಗಿರುತ್ತೆ ಬಸ್ಸಾರು. ಪಲ್ಯನೂ ಆಗುತ್ತೆ, ಈ ಕಡೆ ಸಾಂಬಾರು ಆಗುತ್ತೆ. ನೋಡಿ, ಕಟ್ ಮಾಡ್ಕೊಂಡಿರೋದನ್ನ ಗೋರಿಕಾಯಿನ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಅಲಸಂದೆ ಕಾಳನ್ನೂ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ವಿಸಲ್ ಸಾಕು ಅನಿಸುತ್ತೆ. ನಾನು ಒಂದು ವಿಸಲೇ ಮಾಡಿಸೋದು. ಉಪ್ಪನ್ನೂ ಸಹ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ ಒಂದು ವಿಸಲ್ ಮಾಡ್ತೀನಿ ವೀಕ್ಷಕರೇ. ಏನು ಗೊತ್ತಾ, ಆಮೇಲೆ ನಾವು ಈ ಥರ ಹಿಂದಿನ ದಿನವೇ ಪ್ಲ್ಯಾನ್ ಮಾಡಿಕೊಂಡ್ರೆ ನಮಗೆ ಮಧ್ಯಾಹ್ನಕ್ಕೆ ಈಸಿ ಆಗಿಬಿಡುತ್ತೆ. ಏನೇ ಅಡುಗೆ ಅಂದರೆ ನಾಳೆಗೆ ಎಂಥ ತರಕಾರಿಗಳು ಏನು ಯೂಸ್ ಮಾಡೋದು ಅಂತ ನಾವು ನೆನ್ನೆನೇ ಪ್ಲ್ಯಾನ್ ಮಾಡಿಕೊಂಡು ತಗೊಂಡು, ಅಥವಾ ಎಲ್ಲ ಕಟ್ ಮಾಡಿ ಒಬ್ಬೊಬ್ಬರು ತೊಳೆದು ಕಟ್ ಮಾಡಿ ಇಟ್ಕೊಬಿಡ್ತಾರೆ. ನಾನು ಬೆಳಿಗ್ಗೆ ಹೊತ್ತು ಮಾಡ್ಕೊತೀನಿ. ಈ ಕಡೆ ತಿಂಡಿ ಮಾಡ್ತಾಯಿರ್ತೀನಲ್ಲ, ಆ ಟೈಮಲ್ಲೇ ನಾನು ತರಕಾರಿ ಈ ಕಡೆ ತೊಳ್ಕೊಂಡು ಹಂಗೆ ಕಟ್ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ನೋಡಿ, ಬಸ್ಸಾರು ಆಗಿದೆ. ಈಗ ರೆಡಿ ಆಯಿತು ಬಸ್ಸಾರು ರೆಡಿ ಆಗ್ತಾ ಇದೆ ನೋಡಿ. ಕುದಿದ್ರೆ ಬಸ್ಸಾರು ಆಯಿತು. ಇವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಸ್ಸಾರು. ಆ್ಯಕ್ಚುಲಿ ಬಸ್ಸಾರುಗಳೆಲ್ಲ ಆ ದಿನ ಮಾಡ್ತೀವಲ್ಲ, ಆ ದಿನಕ್ಕಿಂತ ಮರುದಿನ ಅಂದರೆ ಅದ್ರ ನಾಳೆಗೆ ತಿಂತೀವಲ್ಲ, ಆಗ ತುಂಬ ಟೇಸ್ಟ್ ಕೊಡುತ್ತೆ ಬಸ್ಸಾರುಗಳು. ನೋಡಿ, ಈ ಕಡೆ ಈರುಳ್ಳಿ ಒಗ್ಗರಣೆ ಕೊಡ್ತಾಯಿದ್ದೀನಿ. ಪಲ್ಯನೂ ರೆಡಿ ಆಗ್ತಾಯಿದೆ. ಆಲ್ರೆಡಿ ಬಸ್ಕೊಂಡಿರ್ತೀವ ಪಲ್ಯ ಎಲ್ಲ ಇರುತ್ತಲ್ಲ, ಆ ಪಲ್ಯನೂ ರೆಡಿ ಮಾಡ್ತಾಯಿದ್ದೀನಿ. ಒಗ್ಗರಣೆ ಒಂದು ಕೊಟ್ಟು ಕಾಯಿ ತುರಿ ಹಾಕಿ ನಿಂಬೆಹಣ್ಣು ಹಾಕಿದ್ರೆ ಪಲ್ಯನೂ ರೆಡಿ ಆಗುತ್ತೆ ವೀಕ್ಷಕರೇ. ಸೂಪರ್ ಟೇಸ್ಟಾಗಿರುತ್ತೆ. ಮುದ್ದೆ ಜೊತೆಗಂತೂ ಇನ್ನೂ ಸೂಪರಾಗಿರುತ್ತೆ. ಬಸ್ಸಾಂಬಾರು, ಅಲಸಂದೆ ಕಾಳು ಗೋರಿಕಾಯಿ ಬಸ್ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ನೋಡಿ ಗುರುವಾರದ ದಿನಚರಿ ಮಾಡಿದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ನೋಡಿ ವೀಕ್ಷಕರೇ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಈ ರೀತಿ ಪಲ್ಯ ರೆಡಿ ಆಯಿತು ಆಲ್ರೆಡಿ. ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಪಲ್ಯನೂ ಅಷ್ಟೇ, ಸಾಂಬಾರು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ವೀಕ್ಷಕರೇ. ಬಾಯ್ ಬಾಯ್.